ಇಲ್ಲಿ ಏನಪ್ಪ ಅಂದರೆ ಒಡಿಶಾದಲ್ಲೇ, ಜಾರ್ಖಂಡದಲ್ಲೇ, ಪಶ್ಚಿಮ ಬಂಗಾಳದಲ್ಲೇ, ಜಮ್ಮು ಕಾಶ್ಮೀರದಲ್ಲೇ, ಲಡಾಖ್ದಲ್ಲೇ ಇಲ್ಲೆಲ್ಲ ಕಡೆ 5 ಹಂತದ ಮತದಾನ ಇವತ್ತು ಆಗುತ್ತಿದ್ದಾವೆ. ಎಲ್ಲ ಕಡೆ ಕುಡ್ಕೊಂಡು 49 ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿಗಿದೆ, ಬಡತನ ಇದ್ದಂಥ ಜನ ಹೆಚ್ಚಿಗಿದ್ದಾರೆ. ಹೀಗಾಗಿ ಈ ಕೊನೆಯ 5, 6, 7, 3 ಹಂತಗಳಲ್ಲೇ ಈ ಒಂದು ಬಡತನ ಇದ್ದಿದ್ದು ಮೋಸ್ಟ್ಲಿ ಇಂಡಿಯಾದ ಕೈ ಹಿಡಿಯೋಂಗೆ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಎಲ್ಲ ಬಡವರು ವಿಚಾರ ಇದ್ದು ಅಷ್ಟೇ ಮಾಡೋದು, ನಮ್ಮ ಮನೆ ನಡೆಯೋದು ಹೆಂಗೆ ಅನ್ನುವಂಥ ವಿಚಾರ. ಪ್ರತಿಯೊಂದು ಕುಟುಂಬಕ್ಕೂ 1 ಲಕ್ಷ, ಅದರಲ್ಲೂ ಬಡ ಕುಟುಂಬಕ್ಕೆ BPL ಬಿಲೋ ಪಾವರ್ಟಿ ಲೈನ್ ಇವ್ರಿಗೆ, ಅದರ ಜೊತೆಗೆ ಈ BA ಆದಂಥ ಬಿಕಾಮ್ ಒಂದು ಡಿಗ್ರಿ ಹೋಲ್ಡರ್ಗಳಿಗೆ ಅಪ್ರೆಂಟಿಸ್ ವರ್ಷಕ್ಕೆ 1 ಲಕ್ಷ ಅಂದಾಗ ಸಹಜವಾಗಿ ಎಲ್ಲರಿಗೂ ಇವತ್ತು ಇಡೀ ದೇಶ ತುಂಬ ಇಂಡಿಯಾದ ಕಡೆ ಒಲವು ಹೆಚ್ಚಾಗ್ಯದ. ಅದಕ್ಕಾಗಿನ ಇವತ್ತು ಜನ ಹುಚ್ಚಿದ್ದವ್ರು ಬೆನ್ನು ಹತ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಕೂಡ್ತಾ ಇದ್ದಾರೆ. ಅವ್ರನ್ನ ಮುಟ್ಟಬೇಕಪ್ಪ, ಮಾತಾಡಿಸ್ಬೇಕಪ್ಪ ಅನ್ನಿಸ್ತಾ ಇದೆ ಅವರಿಗೆಲ್ಲ. ಯಾಕೆಂದರೆ ಒಂದು ಬದುಕಿಗೆ ನೆಲೆ ಕೊಟ್ಟರಲ್ಲ ಇವರು ಅಂತೇಳಿ. ಇಂಥ ಪ್ರಸಂಗದಲ್ಲಿ ನಮ್ಮ ಮೋದಿಯವರು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಪಾಪ ಗಿಮಿಕ್ ಮಾಡ್ತಾ ಇದ್ದಾರೆ. ಮತ್ತು ಹಿಂದೂ ಮುಸ್ಲಿಮು ಮತ್ತೇನೋ 80-20ನೋ ರಾಮ ಮಂದಿರ ಬುಲ್ಡೋಜರ್ ಹಚ್ತಾರೋ ಮತ್ತೇನೋ ಮಾಡ್ತಾರೋ ಅಂತೇಳಿ ಯಾರು RSS ಅವ್ರಿಗಂದ್ರೆ ಸರಿ ಬೇಡ, ಈ ಹಿಂದೂಗಳನ್ನ ಹಂಚ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ಇಲ್ಲಿ ಹಿಂದೂಗಳು, ಇಲ್ಲಿ ಮುಸಲ್ಮಾನರು, ಇಲ್ಲಿ ಕ್ರಿಶ್ಚಿಯನ್ರು ಎಲ್ಲ ಜನರಲ್ಲೂ ಬಡತನ ಹೆಚ್ಚು ತುಂಬಿ ತುಳುಕ್ತಾ ಇದೆ. ಅವರೆಲ್ಲರೂ ಇವತ್ತು ಯಾವ ಧರ್ಮದ ನೆಲೆಯಲ್ಲೇ ವಿಚಾರ ಮಾಡ್ತಾ ಇಲ್ಲ. ಇಲ್ಲಿವರೆಗೆ ವೋಟ್ ಮಾಡಿದರು. ಈ ಹಿಂದಿನ 2 ಚುನಾವಣೆಗಳಲ್ಲಿ, ಮೊದಲನೇ ಚುನಾವಣೆಯಲ್ಲಿ ಅಭಿವೃದ್ಧಿ ಮೇಲೆ ಆಸೆ ಇಟ್ಕೊಂಡು ಮಾಡಿದರು, 2ನೇ ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಮೋ ಮತ್ತೆ ಕಾರಣಕ್ಕಾಗಿ ಮಾಡಿದರು. ಈ ಸಲ ಅವೆಲ್ಲ ಮೀರಿದಾಗಿಬಿಟ್ಟದ. ಯಾಕಪ್ಪ ಅಂದ್ರೆ ಹೊಟ್ಟೆಗೆ ಹಿಟ್ಟು ಕೊಡೋರು ಯಾರು ರೀ? ಜುಟ್ಟಿಗೆ ಮಲ್ಲಿಗೂ ಹೊಟ್ಟೆ ತುಂಬ ಮೇಲೆ ಆದ್ರೆ ಹೊಟ್ಟೆಗೆ ಹಿಟ್ಟು ಕೊಡೋರು ಯಾರು? ಜುಟ್ಟಿಗೆ ಮಲ್ಲಿಗೂ ತೊಗೊಂಡು ನಾವು ಏನು ಮಾಡೋಣಪ್ಪ, ಈಗ ಹೊಟ್ಟೆಗೆ ಹಿಟ್ಟೇ ಇಲ್ಲ, ನಿಮ್ಮ ಶಾಲು ಬೇಡ, ನಿಮ್ಮ ಮಾಲಿ ಬೇಡ, ನಮ್ಗೆ ಹೊಟ್ಟೆಗೆ ಕೊಟ್ಟರೆ ಅಂತದ್ದು ನಮ್ಮ ಸಾಹಿತ್ಯ ಪರಿಸ್ಥಿತಿ ಆಗಿತ್ತು. ಅದು ಅನೇಕರು ಕರೀತಾರೆ, ಸ್ಟೇಜ್ ಮೇಲೆ ಕುಂಡಿಸ್ತಾರೆ, ಮಾತಾಡಿಸ್ತಾರೆ, ಕೊನೆಗೆ ಒಂದು ಚಹಾ ಬಿಸ್ಕಿಟ್ ಕೊಟ್ಟು ಒಂದು ಶಾಲ್ ಹಾಕ್ತಾರೆ, ಒಂದು ಮಾಲೆ ಹಾಕ್ತಾರೆ. ಇವರು ಭಾಳ ದೊಡ್ಡ ಕವಿಗಳು, ಲೇಖಕರು ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಬೇಡ ಇದೆ. ಅವ್ರು ಇವತ್ತು ಲೇಖಕರು ಹೇಳ್ತಾ ಇದ್ದಾರೆ, ನಮಗೆ ಈ ಪೂಜೆ ಗೀಜೆ ಬೇಡಪ್ಪ, ನಮ್ಮನ್ನು ವೈಭವ ಮಾಡೋದು ಬೇಡ, ನಮಗೆ ಹೊಟ್ಟೆಗೆ ಹಿಟ್ಟಾಗುವಂಥ ಒಂದು ವ್ಯವಸ್ಥೆ ಮಾಡೋಂಥ ಇವತ್ತು ಅನೇಕ ಕವಿಗಳು, ಅನೇಕ ಲೇಖಕರು ಮಾತಾಡಿದವ್ರನ್ನ ನಾವು ನೋಡಿದ್ದೀವಿ, ಪ್ರತ್ಯಕ್ಷ ಕಂಡಿದ್ದೀವಿ. ಅದರ ಪರಿಸ್ಥಿತಿ ಇವತ್ತು ಬಡವರದಾಗ್ಯಾರ. ನೀವು ಹಿಂದೂ ಮುಸಲ್ಮಾನರು, ರಾಮ ಲಕ್ಷ್ಮಣ ಸೀತಾ ಭಗವಂತ ಹನುಮಂತ ಅಂತ ಹೇಳೋಕ್ಕಿಂತಲೂ ಅದೆಲ್ಲ ಇದ್ದಾರೆ, ದೇವರಿಲ್ಲ ಅಂತಲ್ಲ, ಅವ್ರು ನಾವು ಗೌರವಿಸ್ತೀವಿ. ಮೊದಲು ನಮ್ಮ ಊಟದ ವ್ಯವಸ್ಥೆ ಏನು ಮಾಡ್ತಾ ಇದ್ದೀರಿ ಅದಕ್ಕೆ ಉತ್ತರವನ್ನು ಇವತ್ತು ರಾಹುಲ್ ಗಾಂಧಿ ಜೊತೆಗೆ ಇಂಡಿಯಾದವರು, ಅಖಿಲೇಶ್ ಯಾದವ್ ಅವರು ಇವರೆಲ್ಲರೂ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಸಲ ನೆಹರು ಮನೆತನದಿಂದ ರಾಹುಲ್ ಗಾಂಧಿಯವರು, ಮುಂದೆ ಅದ್ರ ಜೊತೆಗೆ ಸಮಾಜವಾದಿಗಳಾದಂಥ ನಮ್ಮ ಅಖಿಲೇಶ್ ಯಾದವ್ ಅವರು, ನಮ್ಮ ಮುಲಾಯಂ ಸಿಂಗ್ ಯಾದವ್ರ ಮಗ, ಅದೇ ಕಾಲಕ್ಕೆ ಲಾಲೂ ಪ್ರಸಾದ್ ಯಾದವ್ರ ಮಗ, ನಮ್ಮ ತೇಜಸ್ವಿಯವರು, ನಮ್ಮ ಠಾಕ್ರೆ ಅವರ ಮಗ, ಇವತ್ತು ಉದ್ಧವ್ ಠಾಕ್ರೆ ಅವರು, ಇವರೆಲ್ಲ ತಮ್ಮ ಹಿಂದಿನ ಅನೇಕ ವಿಚಾರಗಳನ್ನು ಬದಲಾಯಿಸ್ಕೊಂಡು, ಠಾಕ್ರೆ ಅವರಂತೆ ಹಿಂದುತ್ವ ಅಂದರೆ ಎಲ್ಲರೂ ಬದಲಪ್ಪ, ಬಡವರು ಇದ್ದಾರಲ್ಲ, ಬಡವ ಹಿಂದುವಿನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ, ಬಡ ರಾಮನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ, ಗುದಲಿ ರಾಮನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ, ಸನಕಿ ರಾಮನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಇವ್ರು ಬದುಕು ಹೆಂಗಪ್ಪ, ಇವ್ರು ಬದುಕು ಹೆಂಗೆ ಕೊಡಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ರಾಮನ ಕಾಣತೊಡಗಿದ್ದಾರೆ. ಇವತ್ತು ಕೇವಲ ಅಯೋಧ್ಯ ರಾಮ ಒಬ್ಬ ಅಲ್ಲ, ಇವರೆಲ್ಲ ರಾಮರಣ. ಇವರು ಬದುಕಿಗೆ ಏನು ಮಾಡಬೇಕು ಅನ್ನೋ ನೆಲೆಯಲ್ಲಿ ಈಗ ಎಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಈ ಖಟಾಖಟ್ ಮಾತನ್ನು 1 ಲಕ್ಷ ನಾವು ಪ್ರತಿ ಕುಟುಂಬ ಕೊಡ್ತೀವಿ ಅನ್ನೋಂಥ ಮಾತು ಎಲ್ಲರೂ ಬೊಗಳ್ತಾ ಇದ್ದಾರೆ. ಇದು ರಾಹುಲ್ರಿಂದ ಬಂದಂಥ ಒಂದು ಅವರ ಅನುಭವದಿಂದ ಬಂದಂಥದ್ದು. ಯಾಕಂದ್ರೆ ಅವರು ಇಡೀ ದೇಶವನ್ನು ಸುತ್ತಾಗಿ ನೋಡಿದಾಗ, ಇಡೀ ಪ್ರತಿಯೊಂದು ದೇಶದ, ಪ್ರತಿಯೊಂದು ರಾಜ್ಯದ, ಪ್ರತಿಯೊಂದು ಜಿಲ್ಲೆ, ಅನೇಕ ಜಿಲ್ಲೆಗಳು ನೋಡಿದ್ದಾರೆ, ಅನೇಕ ತಾಲೂಕುಗಳು, ಅನೇಕ ಹಳ್ಳಿಗಳ, ಅಲ್ಲಿ ಕಾಡುಗಳನ್ನು ಸಹಿತ ನೋಡಿದರು, ಅಲ್ಲಿ ಜನರ ಬಗ್ಗೆ ನೋಡಿದರು. ಹೌದಪ್ಪ ಇವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ರು. ಕಾಲಡಿಯಿಂದಲೂ ಹೋದರು, ಅದೇ ಕಾಲಕ್ಕೆ ಒಂದು ಬಸ್ ಮಾಡಿ ಎಲ್ಲ ಕಡೆ ಅಡ್ಡಾಡಿದರು. ಈ ಒಂದು ಅನುಭವದ ನೆಲೆಗಟ್ಟಿನಲ್ಲಿ 25 ಗ್ಯಾರಂಟಿಗಳನ್ನು ಕೊಟ್ಟರು. ಎಲ್ಲರೂ ಇದನ್ನು ಬದುಕುವಂಥ ವ್ಯವಸ್ಥೆ ಮಾಡ್ತೀವಿ, ಇದಕ್ಕಿಲ್ಲಿ ದುಡ್ಡಲ್ಲ, ನಮ್ಮ ಟ್ಯಾಕ್ಸ್ ಇದೆಲ್ಲ ಆಗಲಿಕ್ಕೆ ಸಾಧ್ಯ ಅನ್ನೋದು ಇವತ್ತು ಹೇಳ್ತಾ ಇದ್ದಾರೆ. ನಮ್ಮ ಟ್ಯಾಕ್ಸ್ ಆ ರೀತಿಯಾಗಿ ಕೊಡ್ತಾ ಇದೆ, ಎಲ್ಲರಿಗೂ ಕೊಡುವಷ್ಟದ. ಯಾಕಂದರೆ ಯಾರೋ ಈ ಕಾರ್ಪೊರೇಟ್ಗಳು 10 ಲಕ್ಷ ಕೋಟಿ, 14 ಲಕ್ಷ ಕೋಟಿ, 20 ಲಕ್ಷ ಕೋಟಿಗಳಲ್ಲಿ ಈ ಒಂದು ದುಡ್ಡಿನ ಹರಾಜು ಮಾಡ್ಕೊಂಡು ಹೋಗಿರುವಾಗ, ಈ ಕಾರ್ಪೊರೇಟ್ಗಳು ಅನೇಕ ದುಡ್ಡನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಬೇರೆ ಬೇರೆ ದೇಶಕ್ಕೆ ಹೋಗಿರುವಾಗ, ಅಂಥ ದುಡ್ಡಿನಲ್ಲಿ ನಾವು ಈ ಭಾರತದ ಬಡತನವನ್ನು ಜೊತೆಗೆ ಇಲ್ಲಿ ಶಿಕ್ಷಣವನ್ನು, ಇಲ್ಲಿಯ ಒಂದು ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಅಂತೇಳಿ. ಯಾಕಂದ್ರೆ ಭಾರತೀಯರು, ಬಡ ಭಾರತೀಯರು ಅಲ್ಪ ತೃಪ್ತರವರು, ಹೊಟ್ಟೆ ತುಂಬ ಊಟ, ಕಂತು ಮಣಿ ಸಿಕ್ಕರು ಕೆಲಸ ಮಾಡೋದು ಮುಂದಿದ್ದಾರೆ ಅನ್ನುವಂಥ ಮಾತನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ ನೆಲೆಯಲ್ಲಿ ಕಾರ್ಪೊರೇಟ್ಗಳನ್ನು ಬದಿಗಿಟ್ಟು ಇವತ್ತು ಬಡವರ ಪರವಾದಂಥ ಒಂದು ಬ್ಯಾಟ್ ಬೀಸಿದ್ರಿಂದಾಗಿ ಇವತ್ತು ಇವರಲ್ಲಿ JP ಅವರನ್ನ ಮತ್ತು ಇನ್ನುಳಿದ ನಾಯಕರನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಬಡ ಜನ. ಯಾಕಂದರೆ ಬಡವರಿಗೆ ಬೇಕಾಗಿದ್ದು 2 ಹೊತ್ತಿನ ತುತ್ತಿನ ಚೀರಿಗೆ ಬೇಕಾದಂಥ ತುತ್ತನ್ನ, ಅದನ್ನು ಕೊಡೋದಕ್ಕೆ ಇವತ್ತು ಇಂಡಿಯಾ ಒಂದು ಸಂಘಟನೆ ಮುಂದೆ ಬಂದ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರೋದು. ಇದರಲ್ಲಿ ಎಲ್ಲರೂ ಒಂದು ಆದರ್ಶವಾದಿಗಳೇನೋ ಅನ್ನೋಷ್ಟು ಮಟ್ಟಿಗಿದ್ದಾರೆ. ಇವತ್ತು ನಾವು ಕೇಜ್ರಿವಾಲ್ ನೋಡ್ಬೋದು,
ಈ ಲಾಲು ಅವ್ರ ಮಗ ಚೇಶ್ವರ್ ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ರಾಹುಲ್ರ ಜೊತೆಗೆ ನಮ್ಮ